ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮೆಲ್ಲರ ಯಶು ಕ್ರಿಯೇಷನ್ 17. ಇವತ್ತಿನ ವಿಡಿಯೋದಲ್ಲಿ ನಾನು ಏನಪ್ಪ ತಿಳ್ಸೋಕೆ ಬಂದು ಏನಂದರೆ ನಮ್ಮ ಎಡಿಟಿಂಗ್ ಆ್ಯಪ್ಸ್ಗಳಿಗೆಲ್ಲ ಕನ್ನಡ ಫಾಂಟ್ನ ಇಂಪೋರ್ಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮತ್ತು ಅದ್ರ ಜೊತೆಗೆ ಕನ್ನಡ ಫಾಂಟ್ ಇಂಪೋರ್ಟ್ ಮಾಡಿದ್ರೂ ಟೈಪ್ ಮಾಡಿದ್ರು ಕರೆಕ್ಟಾಗಿ ಪರ್ಫೆಕ್ಟಾಗಿ ಅದು ಕನ್ನಡ ಟೈಪಿಂಗ್ ತೋರಿಸ್ತಾ ಇಲ್ಲ. ಅದರ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡೋಕೆ ಹೋಗಬೇಡಿ, ಅರ್ಥ ಆಗಲ್ಲ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಸೆಟ್ ಮಾಡಿ. ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸಾಂಪಲ್ ಆಗಿ ತೋರ್ಸೋಕ್ಕೆ ಕ್ಯಾಪ್ಕಟ್ ಅಪ್ಲಿಕೇಶನ್ನ ಫಸ್ಟು ಆಯ್ಕೆ ಮಾಡ್ಕೊಂಡಿದ್ದೇನೆ. ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕನ್ನಡ ಅಂತ ಟೈಪ್ ಮಾಡಿದೆ. ಇಲ್ಲಿ ಕನ್ನಡ ಅಂತ ಟೈಪ್ ಮಾಡಿ ಇಲ್ಲಿ ಕನ್ನಡದಲ್ಲಿರೋ ಕನ್ನಡನ ಸೆಲೆಕ್ಟ್ ಮಾಡಿಕೊಂಡೆ. ನಿಮಗೆ ಝೂಮ್ ಆಗಿ ತೋರಿಸ್ತೀನಿ ರೀ. ಈ ರೀತಿ ಪ್ರಾಬ್ಲಮ್ ಬರ್ತಿದೆ ಎಲ್ಲ ಅಪ್ಲಿಕೇಶನ್ ಇದೇ ರೀತಿ ಪ್ರಾಬ್ಲಮ್. ಇದನ್ನು ಸಾಲ್ವ್ ಮಾಡೋದು ಹೇಗೆ ಅಂದರೆ, ಮೊದಲನೇದಾಗಿ ನಾನು ಫಾಂಟ್ಗಳನ್ನ ಕೊಟ್ಟಿರ್ತೀನಿ ಕನ್ನಡ ಫಾಂಟ್ನ. ಇಲ್ಲಿ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಫಾಂಟ್ಗೆ ಹೋಗಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಕೊಟ್ಟಿರೋ ಕನ್ನಡ ಫಾಂಟ್ಗಳೆಲ್ಲನೂ ಇಂಪೋರ್ಟ್ ಮಾಡ್ಕೊಳ್ಳಿ. ನನ್ನ ಹತ್ರ ಇರುವಷ್ಟು ಕನ್ನಡ ಫಾಂಟು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ನಾನು ಇಲ್ಲಿ ಆ್ಯಡ್ ಫಾಂಟ್ಗೆ ಹೋಗಿ ಆ್ಯಡ್ ಮಾಡ್ಕೊಂಡಿರೋ ಫಾಂಟ್ನು ನಾನು ಈ ರೀತಿ ಕ್ಲಿಕ್ ಮಾಡಿದ್ರು ಅಪ್ಲೈ ಮಾಡಿದ್ರೂ ಇಲ್ಲಿ ಕನ್ನಡ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಬ್ಯಾಕ್ ಬಂದು ನೀವು ಗೂಗಲ್ನ ಓಪನ್ ಮಾಡಿಕೊಂಡು ಕನ್ನಡ ಅಸಂಕ ಅಂತ ಟೈಪ್ ಮಾಡ್ಕೊಳ್ಳಿ. ನಿಮಗೆ ಈ ರೀತಿ ಒಂದು ಪೇಜ್ ಬರುತ್ತೆ. ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಒಂದು ಪೇಜ್ ಬರುತ್ತೆ. ಅಲ್ಲಿ ಕೆಳಗಡೆ ನಾನು ಕ್ಲಿಕ್ ಮಾಡ್ತೀನಿ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಈ ಕಡೆ ಲೆಫ್ಟ್ ಸೈಡ್ ಇರೋ ಬಾಕ್ಸಲ್ಲಿ ನೀವು ಕನ್ನಡದಲ್ಲಿ ಟೈಪ್ ಮಾಡಿ. ಅಲ್ಲಿ ನಿಮಗೆ ಕೋಡ್ ಬರುತ್ತೆ. ಕನ್ನಡದಲ್ಲಿ ಟೈಪ್ ಮಾಡಬೇಕು ಹೇಳ್ತೀನಿ. ಕನ್ನಡದಲ್ಲಿ ಟೈಪ್ ಮಾಡಿದ್ರೆ ಮಾತ್ರ ಆ ರೀತಿ ಕೋಡ್ ಬರುತ್ತೆ. ಆ ಕೋಡ್ನ ಕಾಪಿ ಮಾಡಿಕೊಂಡು ಮುಂದೆ ನೀವು ಎಡಿಟಿಂಗ್ ಆ್ಯಪ್ಗಳಲ್ಲಿ ಅಪ್ಲೈ ಮಾಡಬೇಕು. ಮೊದಲು ಕನ್ನಡ ಫಾಂಟ್ನ ಇಂಪೋರ್ಟ್ ಮಾಡಿ ಕನ್ನಡ ಫಾಂಟ್ನ ಅಪ್ಲೈ ಮಾಡಿದರೆ ಮಾತ್ರ ಈ ರೀತಿ ಕನ್ನಡ ಕರೆಕ್ಟಾಗಿ ಬರುತ್ತೆ. ನಾಳೆ ನಾನು ಬೇರೆ ಫಾಂಟ್ ನಿಮಗೆ ಚೇಂಜ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ನಾನು ಈ ವಿಡಿಯೋದಲ್ಲಿ ಏನು ಸ್ಟೆಪ್ ಹೇಳಿದಾನೋ ಆ ಸ್ಟೆಪ್ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಈ ರೀತಿ ಕನ್ನಡ ಕರೆಕ್ಟಾಗಿ ಎಲ್ಲ ಆ್ಯಪಲ್ಲೂ ಬರುತ್ತೆ ನೋಡಿ. ನಾನು ಅಲರ್ಟ್ ಮೋಷನ್ ಆ್ಯಪಲ್ಲೂ ಕೂಡ ಈ ರೀತಿ ಕನ್ನಡ ಫಾಂಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೇಮ್ ಸ್ಟೆಪ್ ಇದೇ ಆ್ಯಪಲ್ಲೂ ಕೂಡ ಅಪ್ಲೈ ಮಾಡಿದ್ರೆ ಬರುತ್ತೆ. ಮತ್ತು ಇದರಲ್ಲಿ ಫಾಂಟ್ನ ಹೇಗೆ ಇಂಪೋರ್ಟ್ ಮಾಡೋದು ಅಂದರೆ, ಇಲ್ಲಿ 3 ಲೈನ್ಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ಇಂಪೋರ್ಟ್ ಫಾಂಟ್ಗೆ ಹೋಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಎಲ್ಲ ಫಾಂಟ್ನು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಬಂದು ಸರ್ಚ್ ಕೊಡಿ. ಅದರ ನೇಮ್ ಏನಿರುತ್ತೆ ನೇಮ್ ನೋಡಿಕೊಂಡು ಸರ್ಚ್ ಕೊಟ್ಟು ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡಿರೋ ಫಾಂಟ್ ಎಲ್ಲ ಇಲ್ಲಿ ಇಂಪೋರ್ಟೆಡ್ ಅಂತ ಇರುತ್ತಲ್ಲ ಅಲ್ಲಿರುತ್ತೆ. ಇಲ್ಲಿ ಬಂದು ನೋಡಿದ್ರೆ ತುಂಬಾ ಫಾಂಟ್ ನಾನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಕನ್ನಡ ಫಾಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಟ್ರಯಲ್ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ನನಗೆ ಸುಮಾರು ಕನ್ನಡ ಫಾಂಟ್ ನನ್ನ ಹತ್ರ ಇದೆ, ಚೆಕ್ ಮಾಡ್ತೀನಿ. ಬೇರೆ ಫಾಂಟು ಇಂಗ್ಲೀಷ್ ಫಾಂಟ್ ಕ್ಲಿಕ್ ಮಾಡಿದ್ರೆ ಇದು ವರ್ಕ್ ಆಗೋಲ್ಲ. ಈ ಕೋಡು ಬರೀ ಕನ್ನಡ ಫಾಂಟು ಮಾತ್ರ ಈ ಕೋಡ್ ವರ್ಕ್ ಆಗೋದು. ವಿಡಿಯೋ ಯೂಸ್ಫುಲ್ ಅನ್ಸೂರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ, ಬೈ ಬೈ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಲವ್ ಯು ಆಲ್.